ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗಾಂಗಗಳು ಅತಿ ಅಗತ್ಯವಾಗಿರುತ್ತೆ. ಸಣ್ಣ ಅಂಗಾಂಗಗಳಿಂದ ಹಿಡಿದು ದೊಡ್ಡ ಅಂಗಾಂಗಗಳ ತನಕ ಪ್ರತಿಯೊಂದರ ಕಾರ್ಯ ಮಹತ್ವದ್ದು. ಯಾವುದೇ ಅಂಗಾಂಗವನ್ನ ನಾವು ಕಡೆಗಣಿಸುವಂತಿಲ್ಲ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುಮುಖ್ಯ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತವೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರುವುದು ಕೂಡ ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಮಂದಿ ಇದ್ದಾರೆ. ಆದರೆ ಈ ಕಾಯಿಲೆಗೆ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದಕ್ಕೆ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರ ಅನ್ನೋದು ಇದ್ದೇ ಇದೆ. ವೆರಿಕೋಸ್ ವೇನ್ಸ್ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮೆಗಾವೇನ್ ವ್ಯಾಸ್ಕ್ಯುಲರ್ ಕೇರ್ ಆಸ್ಪತ್ರೆಯ ಡಾಕ್ಟರ್ ವಿನಯ್ ನ್ಯಾಪತಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ, ನಮಸ್ಕಾರ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಈ ಉಬ್ಬಿರುವ ರಕ್ತನಾಳಗಳು ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಹೆಚ್ಚಾಗಿ ಬಾಧಿಸ್ತಾ ಇದೆ. ಪ್ರಮುಖವಾಗಿ ಈ ವೆರಿಕೋಸ್ ವೇನ್ಸ್ ಅಂದ್ರೆ ಏನು ಮೆಡಿಕಲಿ ಟರ್ಮ್ ಪ್ರಕಾರ, ಹಾಗೇನೆ ಏನ್ ಕಾರಣಗಳು ಅಂತ? ಸೊ ಭಾಳ ಜನಕ್ಕೆ ವ್ಯಾರಿಕೋಸ್ ವೇನ್ಸ್ ಅನ್ನೋದು ತುಂಬ ಜನಕ್ಕೆ ಕಾಣಿಸ್ತಾ ಇರ್ತದೆ. ಆ್ಯಕ್ಚುಲಿ ಇವಾಗ ನಾರ್ಮಲಾಗಿ 100 ಸ್ಕ್ಯಾನ್ಸ್ ಅಂದರೆ 100 ಜನಕ್ಕೆ ಸ್ಕ್ಯಾನಿಂಗ್ ಮಾಡಿದರೆ ಕಾಲಿಗೆ 15 to 20 ಜನಕ್ಕೆ ವ್ಯಾರಿಕೋಸ್ ವೇನ್ಸ್ ಕಾಣಿಸ್ತಾ ಇರ್ತದೆ. ಅಂದರೆ ತುಂಬ ಹೆಚ್ಚು ಕಾರಣ. ಬಟ್ ಈ ವ್ಯಾರಿಕೋಸ್ ವೇನ್ಸ್ ಅನ್ನೋದು ತುಂಬ ವರ್ಷಗಳಿಂದಿದೆ. ಇದು ತುಂಬ ವರ್ಷಗಳಿಂದಿದೆ. ಬಟ್ ಏನಂದರೆ ಭಾಳ ಜನಕ್ಕೆ ಮಾಹಿತಿ ಇಲ್ಲದೆ ಇರೋದ್ರಿಂದ ತುಂಬ ಜನ ಕಾಂಪ್ಲಿಕೇಟ್ ಮಾಡಿಕೊಂಡು ನನ್ನ ಹತ್ರ ಬರ್ತಾ ಇರ್ತಾರೆ. ಸೊ ವ್ಯಾರಿಕೋಸ್ ವೇನ್ಸ್ ಅಂದರೆ ಏನು? ವ್ಯಾರಿಕೋಸ್ ವೇನ್ಸ್ ಅಂದರೆ ಕಾಲಲ್ಲೇ ಜಾಸ್ತಿ ಕಾಣಿಸ್ತಾ ಇರ್ತದೆ. ಕೆಟ್ಟು ರಕ್ತ ಕೆಳಗಡೆ ಪಾದದಿಂದ ಮೇಲ್ಗಡೆ ಹಾರ್ಟ್ ತನಕ ಹೋಗಬೇಕು. ಒಂದೇ ಡೈರೆಕ್ಷನ್ ಹೋಗ್ತಾ ಇರ್ತದೆ. ಆ ಹೋಗೋ ದಾರಿಯಲ್ಲಿ ಒಂದು ಕವಾಟುಗಳಿರ್ತವೆ, ವ್ಯಾಲ್ವ್ಸ್ ಅಂತಾರೆ. ಆ ವ್ಯಾಲ್ವ್ಸ್ ಕೆಟ್ಟೋದ್ರೆ ಏನಾಗುತ್ತೆ ಅಂದರೆ ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬರ್ತಾ ಇರ್ತದೆ. ಈ ಥರ ವಾಪಸ್ ತಿರ್ಗಾ ಬರ್ತಾ ಇದ್ದ ಕಾರಣಕ್ಕೆ ರಕ್ತನಾಳಗಳು ಇವಾಗ ಉಬ್ಬಿ ಎದ್ದು ಈ ಥರ ಹೊರಗಡೆ ಕಾಣಿಸ್ತಾ ಇರ್ತವೆ. ಆ ಥರ ಉಬ್ಬಿ ಎದ್ದು ಕಾಣಿಸೋ ರಕ್ತನಾಳಗಳನ್ನ ನಾವು ವ್ಯಾರಿಕೋಸ್ ವೇನ್ಸ್ ಅಂತ ಅಂತಾರೆ. ಬಟ್ ಇದರಲ್ಲಿ ಈ ಥರ ಉಬ್ಬೆದ್ದು ಕಾಣಿಸುವ ರಕ್ತನಾಳಗಳು 30 to 40% ಜನಕ್ಕೆ ಮಾತ್ರನೇ ಕಾಣಿಸ್ತಾ ಇರ್ತದೆ. ಉಳಿದಿದ್ದು 60 to 70% ಜನಕ್ಕೆ ಕಾಲಲ್ಲಿ ಊತ, ಚರ್ಮದ ಬಣ್ಣ ಕಪ್ಪಗಾಗಿ, ಹುಣ್ಣಾಗಿ, ಗಾಯಗಳಾಗಿ ಬರ್ತಾರೆ. ಈ ಮಾಹಿತಿ ಇಲ್ಲದೆ ಇರೋದ್ರಿಂದ ತುಂಬ ಜನ ವ್ಯಾರಿಕೋಸ್ ವೇನ್ಸ್ ಅಂದ ತಕ್ಷಣ ಉಬ್ಬೆದ್ದು ಕಾಣಿಸಲೇಬೇಕು ಅಂದ್ಕೊತಾರೆ. ಈ ಥರ ಕಾಣಿಸಲ್ಲ ಭಾಳ ಜನಕ್ಕೆ. 60 to 70% ಜನಕ್ಕೆ ಕಾಣಿಸಲ್ಲ. ಈ ಥರ ಕಾಲಲ್ಲಿ ಊತ, ಚರ್ಮದ ಬಣ್ಣ ಕಪ್ಪಗಾಗಿ, ನವೆ, ಹುಣ್ಣು, ಗಾಯಗಳಾಗಿ ಬರ್ತಾರೆ. ಇದೊಂದು ಮಾಹಿತಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಕಾಲಲ್ಲಿ ರಕ್ತನಾಳ ಉಬ್ಬಿದ್ರೇ ವೆರಿಕೋಸ್ ವೇನ್ಸ್ ಅಂತ ತಿಳ್ಕೊಂಡು ಡಾಕ್ಟರ್ ಹತ್ರ ಬರೋರು ಭಾಳ ಜನ ಅದು ಕಾಮನಾಗಿ ಬರ್ತಾ ಇರ್ತಾರೆ. ಬಟ್ ಕಾಲಲ್ಲಿ ಊತ, ರಿಕರೆಂಟ್ ಸೆಲ್ಯುಲೈಟಿಸು, ಇನ್ಫೆಕ್ಷನ್ಸು, ಗಾಯ ಆ ಥರ ಕಾಲಲ್ಲೇ ಬರ್ತಾ ಇದ್ದರೆ ಇದೂ ರಕ್ತನಾಳ ಸಮಸ್ಯೆ ಅಂತ ಗೊತ್ತಾಗಬೇಕಾಗತ್ತೆ. ಇದು ವ್ಯಾರಿಕೋಸ್ ವೇನ್ಸ್. ಓಕೆ ಡಾಕ್ಟರ್, ಈಗ ಒಬ್ಬ ವ್ಯಕ್ತಿಯಲ್ಲಿ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದೆ ಅಂತ ಹೇಗೆ ನೀವು ಪತ್ತೆ ಹಚ್ತೀರಿ ಅಂತ? ಸೊ ಫಸ್ಟ್ ಥಿಂಗ್ ಏನಂದರೆ ರಕ್ತನಾಳ ಸಮಸ್ಯೆ, ಕಾಲಲ್ಲಿ ನೋವು, ಸೆಳೆತ, ಕಾಲು ಭಾರ, ಚರ್ಮದ ಬಣ್ಣ ಕಪ್ಪಗಾಗೋದು, ನವೆ ಅಂದರೆ ಕಡತ, ಚರ್ಮದ ಬಣ್ಣ ಕಪ್ಪಗಾಗಿ, ಗಾಯಗಳಾಗಿ ಮತ್ತೆ ಹೋಗ್ತಾ ಇಲ್ಲ, ಮತ್ತೆ ಗಾಯಗಳು ಬರ್ತಾ ಇದೆ. ಈ ಥರ ಸಿಮ್ಟಮ್ಸು, ಸೈನ್ಸ್ ಇದ್ದರೆ ಇದು ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಅಂತ ಗೊತ್ತಾಗಬೇಕಾಗತ್ತೆ. ಸೊ ಚರ್ಮದ ಬಣ್ಣ ಕಪ್ಪಗಾಗಿರೋದು, ಒಂದೊಂದು ಸರ್ತಿ ಕಪ್ಪಗಾಗಿದೆ ಅಂದರೆ ಕೆಟ್ಟು ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬಂದು ಕಾಲಲ್ಲೇ ಸೇರ್ಕೊತಾ ಇರ್ತದೆ. ಈ ಸೇರ್ಕೊತಾ ಇದ್ದ ಕಾರಣಕ್ಕೆ ತುಂಬ ವರ್ಷಗಳಿದೆ ಅಂತ ಇದ್ದರೆ ಇತ್ತೀಚೆಗೆ ಅವ್ರಿಗೆ 6 ತಿಂಗಳು 1 ವರ್ಷದಿಂದ ಚರ್ಮದ ಬಣ್ಣ ಕಪ್ಪಗಾಗ್ತಾ ಇದೆ ಡಾಕ್ಟ್ರೇ ಅಂತ ಬರ್ತಾರೆ. ಅದ್ರ ಜೊತೆಗೆ ನವೇನೂ ಸ್ಟಾರ್ಟ್ ಆಗೋದು ಸ್ವಲ್ಪ ದಿನ ಆದಮೇಲೆ. ಈ ಥರ ಸಿಮ್ಟಮ್ಸು, ಸೆಳೆತ, ಕಾಲು ಭಾರ ಇದ್ದರೆ ಸಸ್ಪಿಷನ್ ಇದ್ದಾಗ ಅವಾಗೆ ಒಂದು ವ್ಯಾಸ್ಕ್ಯುಲರ್ ಡಾಪ್ಲರ್ ಅಂದರೆ ಒಂದು ವ್ಯಾಸ್ಕ್ಯುಲರ್ ಕನ್ಸಲ್ಟೆಂಟ್ ಹತ್ರ ಒಂದು ಸರ್ತಿ ಹೋದರೆ ಅವರೇನು ಮಾಡ್ತಾರೆ ಅಂದರೆ ಡಾಪ್ಲರ್ ಸ್ಕ್ಯಾನ್ ಮಾಡಿಸಿ ಅಂತ ಹೇಳ್ತಾರೆ. ಆ ವ್ಯಾಸ್ಕ್ಯುಲರ್ ಡಾಪ್ಲರ್ ಸ್ಕ್ಯಾನಿಂಗಲ್ಲಿ ಅದೂ ನಾವು ನಿಂತ್ಕೊಂಡೇ ಮಾಡಬೇಕಾಗತ್ತೆ. ಯಾಕಂದರೆ ಎಗನೆಸ್ಟ್ ಗ್ರಾವಿಟಿಗೆ ನಿಂತ್ಕೊಂಡಿದ್ದರೆ ವೇನ್ಸ್ ಡಿಸ್ಟೆಂಡ್ ಆಗಿ ಚೆನ್ನಾಗಿ ಡಯಾಮೀಟರ್ ಚೆನ್ನಾಗಿ ಗೊತ್ತಾಗುತ್ತೆ. ಆ ಸ್ಕ್ಯಾನಿಂಗ್ ಮಾಡಿದ ಮೇಲೆ ರಕ್ತನಾಳ ಸಮಸ್ಯೆ ಇದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಫಸ್ಟ್ ಯಾವ ಕಾರಣದಿಂದ ಬಂದಿದೆ ಅಂತ ಗೊತ್ತಾಗುತ್ತೆ. ಒಂದೊಂದು ಸಾರಿ ರಕ್ತ ಹೆಪ್ಪುಗಟ್ಟಿಬಿಟ್ಟು ಸೆಕೆಂಡ್ರಿ ವ್ಯಾರಿಕೋಸ್ ವೇನ್ಸ್ ಬರ್ಬೋದು, ಇಲ್ಲಾಂದರೆ ವ್ಯಾಲ್ವುಲಾರ್ ಇನ್ಸಫಿಷಿಯನ್ಸಿ ಬರ್ಬೋದು.
ಇಲ್ಲಾಂದರೆ ಇನ್ಕಾಂಪಿಟೆಂಟ್ ಪರ್ಫರೇಟರ್ಸ್ ಅಂತ ಬರ್ಬೋದು. ಅದು ಯಾವ ಕಾರಣದಿಂದ ಬರ್ತಾ ಇದೆ ಅಂತ ನೋಡ್ಕೋಬೇಕಾಗತ್ತೆ. ಆ ನೋಡ್ಕೊಂಡಿದ ಮೇಲೆ ವೆರಿಕೋಸ್ ವೇನ್ ಸಮಸ್ಯೆ ಇದೆಯಾ ಅಂದರೆ ಅವಾಗ ಯಾವ ಲೆವೆಲಲ್ಲಿದೆ, ಯಾವ ಸೀರಿಯಸ್ ಲೆವೆಲಲ್ಲಿದೆ, ತುಂಬ ನೋವು ಬರ್ತಾ ಇದೆ, ಚರ್ಮದ ಬಣ್ಣ ಕಪ್ಪಗಾಗಿದೆ, ಕಾಲಲ್ಲಿ ಊತ ಬರ್ತಾ ಇದೆ, ಹುಣ್ಣಾಗಿದೆ ಅಂದರೆ ಅವ್ರಿಗೆ ಡೆಫಿನೆಟಾಗಿ ಒಂದು ಅಡ್ವಾನ್ಸ್ಡ್ ಲೇಸರ್ ಟ್ರೀಟ್ಮೆಂಟ್ಸು ಇಲ್ಲಾಂದರೆ ಗ್ಲೂ ಟ್ರೀಟ್ಮೆಂಟ್ಸ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಇತ್ತೀಚೆಗೆ ಕಾಣಿಸ್ತಾ ಇದೆ ಜಾಸ್ತಿ ನೋವು, ಇಲ್ಲಾಂದರೆ ವೆಯ್ಟ್ ಆ್ಯಂಡ್ ವಾಚ್ 6 months ಅದು ಮತ್ತೆ ಇನ್ನೊಂದು ಸರ್ತಿ ಮಾಡಬೇಕಾಗತ್ತೆ. ಇಲ್ಲ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಈ ವ್ಯಾರಿಕೋಸ್ ವೇನ್ಸ್ ಅನ್ನೋದು ಇಟ್ಸ್ ಎ ಪ್ರೋಗ್ರೆಸಿವ್ ಡಿಸೀಸ್. ಅಂದರೆ ವಯಸ್ಸು ಮುಂದಕ್ಕೆ ಹೋಗ್ತಾ ಇದ್ದರೆ ಈ ಕಾಯಿಲೆಗಳ ಸ್ಟೇಜಸ್ಸು ಮುಂದಕ್ಕೆ ಹೋಗ್ತಾ ಇರ್ತದೆ. ಸೊ ಭಾಳ ಜನ ಯಂಗ್ಸ್ಟರ್ಸ್ಗೆ ಈ ಥರ ವ್ಯಾರಿಕೋಸ್ ವೇನ್ಸ್ ಬಂದರೆ ಜಾಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಭಾಳ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಒಂದು ಸರ್ತಿ ತೋರಿಸ್ಕೋಬೇಕಾಗತ್ತೆ. ಇದೆ ಅಂದರೆ ಒಂದು ಸಾರಿ ಸ್ಕ್ಯಾನಿಂಗ್ ಮಾಡಿಕೊಂಡು ಒಂದು ರೆಫರೆನ್ಸ್ ಥರ ಇಟ್ಕೊಂಡು ಒಂದು ಫೈಲಲ್ಲಿ ಬರ್ಕೊಂಡು ಇಷ್ಟಿದೆ ಸೈಜಸ್ಸು, ಕಾರಣ ಇದೆಯೋ ಇಲ್ಲ ಅಂತ ಗೊತ್ತಾದಮೇಲೆ ಅವ್ರು ಮತ್ತೆ 1 year 2 years ಮತ್ತೆ ಫಾಲೋ ಅಪ್ ಮಾಡ್ಕೊತಾ ಇದ್ದಾರೆ. ಜಾಸ್ತಿ ಆಗ್ತಾ ಇದೆ ಅಂದರೆ ಅದಕ್ಕೆ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಮಾಡಬೇಕಾಗ್ಬೋದು. ಓಕೆ ಡಾಕ್ಟರ್, ಮತ್ತಷ್ಟು ಮಾತನಾಡೋಣ. ಒಬ್ಬರು ಕಾಲರ್ ಇದ್ದಾರೆ, ಬನ್ನೇರು ಘಟ್ಟದಿಂದ ಮುನಿರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮುನಿರಾಜ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಮಾತನಾಡಿ. ನಿಮ್ಮ ಸಮಸ್ಯೆ ಏನಿದೆ? ಇವಾಗ ನಮ್ಮ ಬಿಸ್ನೆಸ್ಗೆ ಸ್ವಲ್ಪ ಅದು ಲೈಟಾಗಿ ನರಗಳೆಲ್ಲ ಗಂಟಾಕಿದೆ. ಸೊ ಈ ಥರ ವ್ಯಾರಿಕೋಸ್ ವೇನ್ಸು ಅಂದರೆ ಭಾಳ ಜನ ದಿ ನರಗಳು ಅನ್ಕೊತಾರೆ. ನರ ಅಂದರೆ ದಿ ನರ್ವ್ಸ್ ಅಂತಾರೆ, ರಕ್ತನಾಳಗಳು ಅಂದರೆ ವೇನ್ಸು. ಸೊ ಈ ಥರ ಗಟ್ಟಿ ಕಾಣಿಸ್ತಾ ಇದೆ ಅಂದರೆ ಎರ್ಲಿ ಸ್ಟೇಜಸ್ ಅಂತ ಅನ್ಕೋಬೋದು. ಜೊತೆಗೆ ನೋವು, ಸೆಳೆತ, ಕಾಲು ಭಾರ ಆ ಥರ ಏನಿದ್ರೆ ಸಿಮ್ಟಮ್ಸ್ ಇದೆ ಅಂತ ಅಂದ್ಕೊಂಡ್ರೆ ಒಂದು ಸರ್ತಿ ವ್ಯಾಸ್ಕ್ಯುಲರ್ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದಾಗ ಈ ಕಾರಣದಿಂದ ಬಂದಿಯಾ ಬೇರೆ ಕಾರಣದಿಂದ ಬಂದಿಯಾ ಅಂತ ಗೊತ್ತಾಗುತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ನೀವು ಸ್ಟೇಜಸ್ ಬಗ್ಗೆ ಹೇಳ್ತಾ ಇದ್ರಿ, ಯಾವ್ಯಾವ ಹಂತಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ. ಹಾಗೆಯೇ ಒಬ್ಬ ವ್ಯಕ್ತಿಗೆ ಸಣ್ಣ ಪ್ರಮಾಣದಲ್ಲಿ ಆ ಒಂದು ಉಬ್ಬಿದ ರಕ್ತನಾಳಗಳು ಕಾಣಿಸ್ಕೊಂಡಾಗ ಅದು ಮತ್ತೆ ಜಾಸ್ತಿ ಸ್ಪ್ರೆಡ್ ಆಗ್ತಾ ಹೋಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಸೊ ಬೇಸಿಕಲಿ ವ್ಯಾರಿಕೋಸ್ ವೇನ್ಸ್ ಅನ್ನೋದು ಜೆನೆಟಿಕಲ್ ಪ್ರಿಡಾಮಿನೆನ್ಸ್ ಇರ್ತದೆ, ಅಂದರೆ ಅನುವಂಶವಾಗಿರ್ತದೆ ಫಸ್ಟ್ ಥಿಂಗ್. ಜೊತೆಗೆ ನಿಂತ್ಕೊಂಡು ತೂಕ ಜಾಸ್ತಿ ಇರೋರಿಗೆ, ಕೂತ್ಕೊಂಡೇ ಕೆಲಸ ಮಾಡೋರಲ್ಲಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್ ಎಕ್ಸಸೈಸೇ ಕಡಿಮೆ ಮಾಡೋರು ಇರ್ತಾರೆ. ಬಟ್ ಅಂಥವ್ರದಲ್ಲಿ ವ್ಯಾರಿಕೋಸ್ ವೇನ್ಸ್ ಕಾಣಿಸೋದು ತುಂಬ ಬೇಗನೆ ಕಾಣಿಸುತ್ತೆ. ಸೊ ಒಂದು ಸರ್ತಿ ವ್ಯಾರಿಕೋಸ್ ವೇನ್ಸ್ ಬಂದಾಗ ಜಾಸ್ತಿ ಸಣ್ಣ ಕಾಣಿಸ್ತಾ ಇದ್ದರೆ, ಸಸ್ಪಿಷನ್ ಇದ್ದರೆ, ಫಸ್ಟ್ ಏನಂದರೆ ವೆಯ್ಟ್ ಲಾಸು, ವೆಯ್ಟ್ ಜಾಸ್ತಿ ಇದೆ, ವೆಯ್ಟ್ ಕಡಿಮೆ ಮಾಡಬೇಕಾಗುತ್ತೆ. ಸೆಡೆಂಟ್ರಿ ಲೈಫ್ ಸ್ಟೈಲ್ಸು, ಎಕ್ಸಸೈಸು, ಮೀನಕಂಡಕ್ಕೆ ಬಲ ಜಾಸ್ತಿ ಮಾಡ್ಕೊಳ್ಳೋದು ಪ್ರಯತ್ನ ಮಾಡ್ಕೋಬೇಕಾಗತ್ತೆ. ಯೋಗಾಸು ಈ ಥರ ಮಾಡಿಕೊಂಡ್ರೆ ಮೀನಕಂಡಕ್ಕೆ ಬಲ ಜಾಸ್ತಿ ಆಗುತ್ತೆ. ಬಟ್ ಆದರೂ ಅನಿವಾರ್ಯ ಜೆನೆಟಿಕಲ್ ಹಿಸ್ಟ್ರಿ ಇದ್ದರೆ ವ್ಯಾರಿಕೋಸ್ ವೇನ್ ಬರೋ ಚಾನ್ಸಸ್ ಡೆಫಿನೆಟಾಗಿ ಇರ್ತದೆ. ಬಟ್ ಏನಂದರೆ ಅದು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದು. ಜಾಸ್ತಿ ಬೇಗ ಬರ್ತದಿಲ್ಲ ಅಂದರೆ ಸ್ವಲ್ಪ ಜನಕ್ಕೆ 20 ವರ್ಷಕ್ಕೆ ಹಣ್ಣು ಇವಾಗ ಗಾಯಗಳಾಗಿ ಬಂದಿರೋರು ಇರ್ತಾರೆ, ರಕ್ತ ಹೆಪ್ಪುಗಟ್ಟಿರೋರು ಇರ್ತಾರೆ, ಬ್ಲೀಡಿಂಗ್ ಆಗಿರೋರು ಇರ್ತಾರೆ. ಈ ಥರ ಸ್ಟಾಪ್ ಮಾಡಲಿಕ್ಕೆ ಸ್ವಲ್ಪ ನಾವು ಹೆಲ್ದಿ ಲೈಫ್ ಸ್ಟೈಲ್ ಇದ್ದರೆ ಸ್ವಲ್ಪ ಸ್ಟಾಪ್ ಮಾಡ್ಬೋದು. ಬಟ್ ಏನಂದರೆ ಅನಿವಾರ್ಯ ಜಾಸ್ತಿ ಹೋಗ್ತಾನೆ ಇರ್ತದೆ. ವಯಸ್ಸು ಮುಂದಕ್ಕೆ ಹೋಗ್ತಾ ಇದ್ದರೆ ಇದೂ ಮುಂದಕ್ಕೆ ಹೋಗ್ತಾ ಇರ್ತದೆ. ಸೊ ಇದು ನೋಡ್ಕೋಬೇಕಾಗೋ ಡಿಸೀಸ್ ಇದು. ಓಕೆ, ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಯಶವಂತಪುರದಿಂದ ಕುಮಾರ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಕುಮಾರ್. ನಮಸ್ತೆ ಮೇಡಮ್. ನಮಸ್ತೆ, ಮಾತನಾಡಿ. ನಿಮ್ಮ ಸಮಸ್ಯೆ ಏನಿದೆ? ಸರ್ ನಮಸ್ತೆ ಸರ್. ಹೇಳಿ ಸರ್. ಕುಮಾರ್ ಸರ್, ನಮ್ಮ ಮಿಸ್ಸಸ್ಗೆ ಕಾಲ್ ಹತ್ರ ಮತ್ತೆ ಎರಡು ಕಾಲ್ ಹತ್ರ ಅದು ಬ್ಲ್ಯಾಕ್ ಫಂಗಸ್ ತರ ಬರ್ತಾ ಇರುತ್ತೆ ಸರ್. ಇವಾಗ ಇಮ್ಮಿಡಿ ಮೇಲ್ಗಡೆನಾ ಇಮ್ಮಿಡಿ ಕೆಳಗಡೆ? ಕೆಳಗಡೆಯಿಂದ ಆಮೇಲೆ ಮತ್ತೆ ತೊಡೆ ಭಾಗದಲ್ಲಿ ಮತ್ತೆ ನವೆ ಜಾಸ್ತಿ ಆಗ್ತಾ ಇರುತ್ತೆ, ಯಾವಾಗಲೂ ಕೆರ್ಕೊಂತ ಇರ್ತಾರೆ ಸರ್. ಅದರಿಂದ ಏನಾದ್ರು ಸಮಸ್ಯೆ ಇದೆಯಾ? ಇಲ್ಲ ಒಂದು ಸರ್ತಿ ಕಾಲಲ್ಲೇ ಈ ಥರ ಚರ್ಮದ ಬಣ್ಣ ಕಪ್ಪಗಾಗ್ತಾ ಇದೆ, ಬೇರೆ ಕಡೆ ಎಲ್ಲೂ ಆಗ್ತಾ ಇಲ್ಲ ಅಂದರೆ ಈ ಚರ್ಮದ ಪ್ರಾಬ್ಲಮ್ ಇರೋ ಚಾನ್ಸಸ್ ಕಡಿಮೆ ಸರ್ ಇದು. ಬಟ್ ಏನಾದ್ರು ಒಂದು ಸರ್ತಿ ನೋಡಬೇಕಾಗತ್ತೆ. ಜೊತೆಗೆ ಕಾಲು ಭಾರ, ಕಾಲಲ್ಲಿ ಸೆಳೆತ, ಅದಾದ್ಮೇಲೆ ಊತ, ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಒಂದು ಸರ್ತಿ ನೋಡಬೇಕಾಗುತ್ತೆ ಸರ್, ಸ್ಕ್ಯಾನ್ ಮಾಡಿಬಿಟ್ಟು ಇದರದ್ದು ಇದೆಯಾ ಇಲ್ಲ ಅಂತ ಗೊತ್ತಾಗಬೇಕು. ಫಸ್ಟ್ ಏನಂದರೆ ಒಂದು ಸ್ಕಿನ್ ಪ್ರಾಬ್ಲಮ್ ಅಲ್ಲ ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ಚರ್ಮದ ಬಣ್ಣ ಕಪ್ಪಗಾಗೋದು ಕಾಲಲ್ಲೇ ಆಗ್ತಾ ಇದ್ದರೆ ಬೇರೆ ಕಡೆಯೂ ಇಲ್ಲ ಅಂದರೆ ಒಂದು ವ್ಯಾಸ್ಕ್ಯುಲರ್ ಪ್ರಾಬ್ಲಮ್, ಅಂದರೆ 100% ಅದು ರಕ್ತನಾಳ ಸಮಸ್ಯೆನೇ. ಬಟ್ ಯಾವ ಥರ ರಕ್ತನಾಳ ಸಮಸ್ಯೆ ಒಂದು ಸ್ಕ್ಯಾನಿಂಗ್ ಮಾಡ್ಕೊಂಡು ಗೊತ್ತಾಗುತ್ತೆ. ಒಂದು ಸರ್ತಿ ಬನ್ನಿ ನಮ್ಮ ಆಸ್ಪತ್ರೆಗೆ, ಡೆಫಿನೆಟಾಗಿ ಅದು ಸ್ಕ್ಯಾನ್ ಮಾಡಿ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೋಲಾರದಿಂದ ನಾರಾಯಣಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನಾರಾಯಣಪ್ಪ. ನಮಸ್ತೆ ಮೇಡಮ್. ಮಾತನಾಡಿ. ನಿಮ್ಮ ಸಮಸ್ಯೆ ಏನಿದೆ? ಮೇಡಮ್, ನಮ್ಮ ಮಿಸಸ್ಗೆ ವೆರಿಕೋಸ್ ವೇನ್ಸ್ ಬಂದಿತ್ತು. 2 ವರ್ಷದಲ್ಲಿ ಬಂತು. 2 ವರ್ಷದಲ್ಲಿ ಕಾಣಿಸ್ಕೊಳ್ತು ಸರ್. 1 ವರ್ಷ ಆದ್ಮೇಲೆ ನಾವು ಟ್ರೀಟ್ಮೆಂಟ್ಗೆ ಅಂತ ಹೋದ್ರಿ. ಓಕೆ. ವೇನ್ಸ್ ಹಂಗೆ ದಪ್ಪ ಇದೆ, ಬಟ್ ಏನು ಗಟ್ಟಿ ಆಗಿಲ್ಲ, ಏನಿಲ್ಲ. ರಕ್ತ ಚಲನೆಗೂ ಏನು ತೊಂದರೆ ಆಗ್ತಾ ಇಲ್ಲ. ಏನು ಸಮಸ್ಯೆ ಆಗಲ್ಲ ಸರ್ ಅದು?
ಒಂದು ಏನಂದರೆ ವ್ಯಾರಿಕೋಸ್ ವೇನ್ಸ್ ಅನ್ನೋದು 2 ವರ್ಷ ಮುಂಚೆ ಕಾಣಿಸ್ತಿದೆ ಅಂತ ಹೇಳ್ತಿದ್ದೀರಿ. 2 ವರ್ಷ ಆದಮೇಲೆ ಇವಾಗೆ ಜಾಸ್ತಿ ಆಗಿದೆಯೋ ಇಲ್ಲೋ ಅಂತ ಫಸ್ಟು ನೀವು ತಿಳ್ಕೊಬೇಕಾಗತ್ತೆ. ಜಾಸ್ತಿ ಆಗ್ತಾ ಇದ್ದರೆ 2 ವರ್ಷ ಆದಮೇಲೆ ಇನ್ನೂ ಜಾಸ್ತಿನೇ ಆಗತ್ತದು. ಸೊ ಜೊತೆಗೆ ಅವಾಗೆ ಕಾಲು ನೋವು, ಸೆಳೆತ, ಕಾಲು ಭಾರನೂ ಬರ್ತವೆ ಇವೆಲ್ಲ. ಸೊ ವ್ಯಾರಿಕೋಸ್ ವೇನ್ಸ್ ಅನ್ನೋದು ಮುಂದಕ್ಕೆ ಹೋಗೋ ಡಿಸೀಸ್ ಇದು. ಡೆಫಿನೆಟಾಗಿ ಒಂದೇ ವಯಸ್ಸಲ್ಲಿದ್ದರೆ ನಾವು ಅದು ಮುಂದಕ್ಕೆ ಹೋಗಲ್ಲ. ಬಟ್ ನಾವೆಲ್ಲರೂ ಮುಂದಕ್ಕೆ ಹೋಗ್ತಾ ಇರ್ತೀವಿ, ಇದೂ ಮುಂದಕ್ಕೆ ಹೋಗ್ತಾ ಇರ್ತದೆ. ಸೊ ಅದು ಒಂದು ಸರ್ತಿ ಸ್ಕ್ಯಾನ್ ಮಾಡಿಕೊಂಡು ನೋಡಿಕೊಂಡು ಯಾವ ಲೆವೆಲಲ್ಲಿ ಯಾವ ಸ್ಟೇಜಲ್ಲಿದೆ ಗೊತ್ತಾಗಬೇಕಾಗಿದ್ರೆ ಒಂದು ಸ್ಕ್ಯಾನಿಂಗ್ ಮಾಡಿಕೊಂಡು ಒಂದು ಸರ್ತಿ ನೋಡ್ಕೋಬೇಕಾಗತ್ತೆ ಸರ್. ಇದು ಡೆಫಿನೆಟಾಗಿ ಇದು ರಕ್ತನಾಳ ಸಮಸ್ಯೆನೇ, ಒಂದು ಸರ್ತಿ ನೋಡ್ಕೋಬೇಕು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಸರ್ಜರಿ ಬಗ್ಗೆ ಹೇಳ್ತಾ ಇದ್ರಿ. ಈ ಸರ್ಜರಿ ಅಥವಾ ಲೇಸರ್ ಟ್ರೀಟ್ಮೆಂಟ್ ಅನ್ನೋದು ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ವೆರಿಕೋಸ್ ವೇನ್ಸ್ಗೆ? ಸೊ ಮುಂಚೆ ಕಾಲದಲ್ಲಿ ನಾವೆಲ್ಲ MBBS MD ಮಾಡೋ ಟೈಮಲ್ಲಿ ರಕ್ತನಾಳಲ್ಲೂ ಈ ಥರ ವೆರಿಕೋಸ್ ವೇನ್ಸ್ ಇದ್ದಾಗ ವೀನಸ್ ಸ್ಟ್ರಿಪ್ಪಿಂಗ್ ಅಂತ ಹೇಳ್ತಾರೆ, ಕಟ್ ಮಾಡಿ ಎಳಿತಾ ಇದ್ರು ಅವೆಲ್ಲ. ಎಳಿತಾ ಇದ್ದರೆ ಏನಾಗ್ತಿತ್ತು ಅಂದರೆ ಈ ಟೆಂಪ್ರರಿಯಾಗಿ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಸ್ಟಾಪ್ ಆಗ್ತಿತ್ತು. ಬಟ್ ಏನಂದರೆ ನಮ್ಮ ದೇಹದಲ್ಲಿ ಯಾವುದೇ ಕಟ್ ಮಾಡಿದ್ರು, ನಮ್ಮ ಬಾಡಿಯಲ್ಲಿ ಯಾವುದೇ ಕಟ್ ಮಾಡಿದ್ರು ಮತ್ತೆ ಬೆಳೀತಾ ಇರ್ತದೆ. ಹೇರ್ ಕಟ್ ಮಾಡಿದರೆ ಬೆಳೀತದೆ, ನೇಲ್ ಕಟ್ ಮಾಡಿದರೆ ಬೆಳೀತದೆ. ಅದೇ ಥರನೇ ವೇನ್ಸ್ ಕಟ್ ಮಾಡಿದ್ರೆ ವೇನ್ಸು ನ್ಯೂ ವ್ಯಾಸ್ಕುಲರೈಸೇಷನ್ ಅಂತ ಹೇಳ್ತೀವಿ, ಹೊಸ ವೇನ್ಸ್ ಬರ್ತವೆ. ಅದರಿಂದ ಆ ಥರ ಆಪ್ರೇಷನ್ ಕಟ್ ಮಾಡೋ ಆಪ್ರೇಷನ್ಸು ಫೇಲ್ ಆಗಿ 50-60% ಜನಕ್ಕೆ ಮತ್ತೆ ವಾಪಸ್ ಬಂದು ಮತ್ತೆ ಹುಣ್ಣುಗಳಾಗಿ ಗಾಯಗಳಾಗಿ ಬರ್ತಿದ್ರು. ಇವಾಗ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮುಖಾಂತರ, ಲೇಸರ್ ಮುಖಾಂತರ, ಇಲ್ಲಾಂದರೆ ವೀನಾಸೀಲ್ ಮುಖಾಂತರ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಕಟ್ಟಿಂಗು, ಸ್ಟಿಚಿಂಗು, ಎನಸ್ಥೀಷಿಯಾ ಕೊಡೋದು ಇರಲ್ಲ, ಬೆನ್ನಲ್ಲಿ ಎನಸ್ಥೀಷಿಯಾ ಕೊಡೋದಿರಲ್ಲ, ಜನರಲ್ ಎನಸ್ಥೀಷಿಯಾ ಕೊಡೋದಿರಲ್ಲ. ಸೊ ಈ ಥರ ಆ್ಯಕ್ಚುಲಿ ಡೇ ಕೇರ್ ಪ್ರೊಸೀಜರ್ಸ್ ಅಂತೀವಿ, ಡೈಲಿ ಮಾಡ್ತಾನೆ ಇರ್ತೀವಿ ನಾವು. ಬೆಳಗ್ಗೆ ಬಂದರೆ ಸಾಯಂಕಾಲ ಹೋಗೋ ಪ್ರೊಸೀಜರ್ಸ್ ಇವೆಲ್ಲ ಬಂದಾಗ 95-98% ಸಕ್ಸಸ್ ರೇಟ್ ಬಂದಿದೆ. ಮತ್ತು ಇನ್ನೊಂದು ಸರ್ತಿ ಮಾಡೋದು ಅವಶ್ಯಕತೆ ಇಲ್ಲ ಇವಾಗ. ಸೊ ಈ ಸಕ್ಸಸ್ ರೇಟ್ ಜಾಸ್ತಿನೇ ಇದೆ. ಈ ಥರ ಈ TV ಶೋಸಿಂದ, ಬೇರೆ ಮೀಡಿಯಾದಿಂದ ಮಾಹಿತಿ ಜಾಸ್ತಿ ಆಗಿರೋದ್ರಿಂದ ಇತ್ತೀಚೆಗೆ ಜನ ಎಲ್ಲಿ ಸ್ಟೇಜಸಲ್ಲಿ ಬರ್ತಾಯಿದ್ದಾರೆ. ಮುಂಚಿನ ಪ್ರಾಕ್ಟೀಸಲ್ಲಿ ಹುಣ್ಣುಗಳಾಗಿ ಗಾಯಗಳಾಗಿ ಬರ್ತಿದ್ರು, ಇವಾಗ ಸ್ವಲ್ಪ ಪರವಾಗಿಲ್ಲ, ಮಾಹಿತಿ ಇರೋದ್ರಿಂದ ಸ್ವಲ್ಪ ಬೇಗನೆ ಬರ್ತಾಯಿದೆ. ಓಕೆ ಡಾಕ್ಟರ್, ಇನ್ನು ಯಾವ ಹಂತದಲ್ಲಿ ಈ ಒಂದು ಸರ್ಜರಿ ಪೇಷಂಟ್ಗೆ ಅಗತ್ಯವಾಗಿರುತ್ತೆ ಅಂತ ಹೇಳಿ, ಹಾಗೆಯೇ ಯಾವಾಗ ಸರ್ಜರಿ ಮಾಡಬೇಕಾದಂತಹ ಅನಿವಾರ್ಯತೆ ಇರೋದಿಲ್ಲ? ಸೊ ಬೇಸಿಕಲಿ ವ್ಯಾರಿಕೋಸ್ ವೈನ್ಸ್ ಸಿಂಪ್ಟಮ್ಸ್ ಇರಬೇಕು. ಭಾಳ ಜನಕ್ಕೆ ನಾನು ಹೇಳಿದ್ದು, ತುಂಬ ಜನಕ್ಕೆ ವ್ಯಾರಿಕೋಸ್ ವೈನ್ಸ್ ಉಬ್ಬಿ ಎದ್ದು ಕಾಣಿಸ್ತಾ ಇರ್ತವೆ. ಅವರು ಕೇಳಿದರೆ ಸರ್ ಡಾಕ್ಟ್ರೇ ನಂಗೆ ನೋವೇ ಇಲ್ಲ, ಸೆಳೆತ ಇಲ್ಲ, ಕಾಲು ಭಾರ ಇಲ್ಲ ಅಂತ ಹೇಳ್ತಾರೆ. ಬಟ್ ಏನಂದರೆ ಅದು ಗೊತ್ತಾಗಬೇಕಾಗಿದ್ದು 2-3 ವರ್ಷಕ್ಕೆ ಮುಂಚೆನೂ ಇವಾಗ ನೋಡಿದ್ರೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇರ್ತದೆ. ಅದು ಕಾಲು ಹಾಳು ಮಾಡ್ತಾ ಇರ್ತದೆ. ಯಾಕಂದರೆ ನಾವು ಟೇಕ್ ಹೋಮ್ ಪಾಯಿಂಟ್ ಏನಂದರೆ, ಕೆಳಗಡೆಯಿಂದ ಕೆಟ್ಟು ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಎದೆ ತನಕ ಹೋಗಲೇಬೇಕು ಎಲ್ಲರಿಗೂ. ಹೋಗಿದ ಮೇಲೆ ಇಲ್ಲೇ ಫಿಲ್ಟರ್ ಆಗುತ್ತೆ, ಲಂಗ್ಸಲ್ಲಿ ಗಾಳಿ ತೊಗೊಂಡಿದ ಮೇಲೆ ಇಲ್ಲಿ ಫಿಲ್ಟರ್ ಆಗುತ್ತೆ. ಅದು ಬಂದಿಲ್ಲ, ಕೆಟ್ಟು ರಕ್ತ ಕೆಳಗಡೆ ರಕ್ತ ಬಂದಿಲ್ಲ, ಮತ್ತು ವಾಪಸ್ ಹೋಗಿ ಕಾಲಲ್ಲೇ ಇದ್ದರೆ ನ್ಯಾಚುರಲಿ ಕಾಲಲ್ಲಿ ಚರ್ಮ, ಮಸಲ್ಸು ಅಂದರೆ ಮೀನಖಂಡ, ಬೋನ್ಸು ಎಲ್ಲದರಲ್ಲೂ ಪ್ರೆಷರ್ ಜಾಸ್ತಿಯಾಗಿ, ಇಂಟರ್ಸ್ಟಿಷಿಯಲ್ ಪ್ರೆಷರ್ ಜಾಸ್ತಿಯಾಗಿ ಆ ಒಂದು ಲೆಗ್ ಹೆಲ್ತ್ ಹಾಳಾಗ್ತಾ ಇರ್ತದೆ. ಯಾವಾಗೋ ಬರ್ತಾರೆ ಸ್ವಲ್ಪ ದಿನ ಆದಮೇಲೆ, ತುಂಬ ವರ್ಷಗಟ್ಟಲೆ ಆದಮೇಲೆ ಇವಾಗ ಗಾಯಗಳಾಗಿ ಹುಣ್ಣುಗಳಾಗಿ ಬರ್ತಾರೆ. ಸೊ ಈ ಥರ ಸಂಬಂಧ ಇದ್ದಾಗ, ಪ್ರೋಗ್ರೆಸಿವ್ ಇದ್ದಾಗ, ಚರ್ಮದ ಬಣ್ಣ ಕಪ್ಪಗಾಗೋದು ಜಾಸ್ತಿ ಆಗ್ತಾರೆ. ಇವಾಗ ಕಾಲ ಮೇಲೆ ಹೇರ್ ಅಂದರೆ ಕೂದಲು ಸ್ವಲ್ಪ ಜನಕ್ಕೆ ಹೋಗ್ತಾ ಇರ್ತದೆ, ಅಂದರೆ ಇಮ್ಯುನಿಟಿ ಸಿಸ್ಟಮ್ ಹೋಗ್ತಾ ಇರ್ತದೆ. ಲೆಗ್ಗೆ ಹೆಲ್ತ್ ಹೋಗ್ತಾ ಇದ್ರ ಕಾರಣಕ್ಕೆ ಕಾಲಲ್ಲಿ ಕೂದಲು ಹೋಗ್ತಾ ಇರ್ತದೆ, ಚರ್ಮದ ಬಣ್ಣ ಸ್ವಲ್ಪ ಕಪ್ಪಗಾಗ್ತಾ ಇರ್ತದೆ. ಈ ಥರ ಇದ್ದಾಗ ಡೆಫಿನೆಟಾಗಿ ಆಪ್ರೇಷನ್ ಮಾಡಲೇಬೇಕಾಗತ್ತೆ. ನೋವು ಜಾಸ್ತಿ ಇದ್ದರೆ ಮಾಡಬೇಕು, ಸೆಳೆತ ಜಾಸ್ತಿ ಇದ್ದರೆ ಸ್ವಲ್ಪ ಜನಕ್ಕೆ ರಾತ್ರಿ ಹೊತ್ತು ಸ್ವಲ್ಪ ಜಾಸ್ತಿ ಸೆಳೆತ ಇದೆ, ಡಾಕ್ಟ್ರ್ ನಿದ್ದೆನೇ ಬರ್ತಾ ಇಲ್ಲ ಅಂತ ಬರ್ತಾರೆ. ಈ ಥರ ಒಬ್ರೊಬ್ರಿಗೆ ಒಂದೊಂದು ಥರ ಸಿಂಪ್ಟಮ್ಸ್ ಇರ್ತದೆ. ಒಂದೇ ಸ್ಟೇಜಲ್ಲಿ ಇರೋರು, ಈ ಅರ್ಲಿ ಸ್ಟೇಜಸ್ ಇರೋರಿಗೆ ನೋವು ಜಾಸ್ತಿ ಇರ್ತದೆ. ಇಲ್ಲಾಂದರೆ 3ನೇ ಸ್ಟೇಜಲ್ಲಿ ಇದ್ದವ್ರಿಗೆ ಕಾಲು ಕಪ್ಪಗಾಗಿ ಹುಣ್ಣುಗಳಾಗಿ ಬರ್ತಾರೆ. ಸೊ ಒಬ್ರೊಬ್ರಿಗೆ ಒಂದೊಂದು ಥರ. ಡೈರೆಕ್ಟಾಗಿ 3ನೇ ಸ್ಟೇಜಿಗೆ ಬಂದಿರೋರು ಇದ್ದಾರೆ, ಡೈರೆಕ್ಟಾಗಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜಲ್ಲಿ ಇದ್ದವ್ರಿಗೂ ಆಪ್ರೇಷನ್ ಮಾಡಿದ್ದೀವಿ, 4ನೇ ಸ್ಟೇಜ್ವರೆಗೂ ಮಾಡಿದ್ದೀವಿ. ಸೊ ಒಬ್ರೊಬ್ರಿಗೆ ಒಂದೊಂದು ಥರ ಬರ್ತದೆ. ಸ್ವಲ್ಪ ಜನಕ್ಕೆ ಉಬ್ಬಿರೋದು ರಕ್ತನಾಳ ಕಾಣಿಸಲ್ಲ. ಈ ಥರ ಕಾಣಿಸಿರೋದ್ರಿಂದ ಸ್ವಲ್ಪ ಜನ ಲೇಟಾಗಿ ಬರ್ತಾರೆ. ಸಡನ್ನಾಗಿ ಚರ್ಮದ ಬಣ್ಣ ಕಪ್ಪಗಾಗಿ ಹುಣ್ಣುಗಳಾಗಿ ಬರ್ತಾರೆ. ಸೊ ವೆರಿಕೋಸ್ ವೇನ್ಸ್ ಗೊತ್ತಾಗಲ್ಲ ಅಂದರೆ ಪಾಪ ಅವರು ಬೇರೆ ಟ್ರೀಟ್ಮೆಂಟ್ಸ್ ಎಲ್ಲ ತೊಗೊತಾ ಇರ್ತಾರೆ, ಗಾಯ ಹೋಗಲ್ಲ. ಅಂಥವ್ರಿಗೂ ಲಾಸ್ಟ್ ಸ್ಟೇಜಲ್ಲಿ ಬಂದಿರೋರ್ಗು ಆಪ್ರೇಷನ್ಸ್ ಮಾಡಿ ಮುಖಾಂತರ ಎಲ್ಲ ಗಾಯ ಎಲ್ಲ ಒಣಗಿಸಿ ಕಳಿಸ್ತಾ ಇರ್ತೀವಿ. ಸೊ ಒಂದು ಸರ್ತಿ ಈ ಥರ ಸಸ್ಪೆಷನ್ ಇದ್ದಾಗ, ಈ ಥರ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ ಮೇಲೆ ನೋವು, ಸೆಳೆತ, ಕಾಲು ಭಾರ ಇದ್ದರೆ ಡೆಫಿನೆಟಾಗಿ ಆಪ್ರೇಷನ್ ಮಾಡಬೇಕಾಗುತ್ತೆ.
ಡಾಕ್ಟರ್, ಈಗ ವೆರಿಕೋಸ್ ವೇನ್ಸ್ ಸಮಸ್ಯೆ ಇರೋರಿಗೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಇರಬಹುದು. ಮಧುಮೇಹ ಅಂದರೆ ಡಯಾಬಿಟಿಸ್ ಇರಬಹುದು, ಅಥವಾ BP ಪೇಷಂಟ್ ಕೂಡ ಆಗಿರಬಹುದು. ಅಂಥವರಿಗೆ ಹೇಗೆ ಟ್ರೀಟ್ ಮಾಡ್ತೀರಿ, ಅಥವಾ ಸರ್ಜರಿ ಅನ್ನೋದು ಅವರಿಗೆ ಹೇಗಿರುತ್ತೆ ಅಂತ? ಸೊ ಶುಗರ್ ಇರೋರಿಗೆ ಏನಾಗುತ್ತೆ ಅಂದರೆ, ಡಯಾಬಿಟಿಸ್ ಇರೋರಿಗೆ ತುಂಬ ಜನ ಡಯಾಬಿಟಿಸ್ ಇರೋರು ಬರ್ತಾರೆ. ಕಾಲು ನೋವು ಒಂದಿರ್ತದೆ, ಅವ್ರಿಗೂ ಕಾಲು ನೋವು ಇರ್ತದೆ. ಡಯಾಬಿಟಿಸ್ ಓನ್ಲಿ ಡಯಾಬಿಟಿಸ್ ಇದ್ದವ್ರಿಗೂ ಕಾಲು ನೋವು ಇರ್ತದೆ. ಸೊ ಈ ಡಯಾಬಿಟಿಸ್ ಇಲ್ಲ ಅಂದರೆ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಅಂದರೆ ರಕ್ತನಾಳ ಸಮಸ್ಯೆ ಅಂತ ಗೊತ್ತಾಗಲ್ಲ ಅವ್ರಿಗೆ. ಡಯಾಬಿಟಿಸ್ ಇದೆ ಬಿಡು ಅಂತ ಹೇಳ್ಬಿಟ್ಟು ನೋವಿದೆ ಇರ್ತದೆ, ಅದಕ್ಕೆ ಡಯಾಬಿಟಿಸ್ಗೆ ಅನಿವಾರ್ಯ ನೋವು ಇರಬೇಕು ಅಂತ ಹೇಳ್ಬಿಟ್ಟು ಭಾಳ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಒಂದು ಸರ್ತಿ ಸ್ಕ್ಯಾನಿಂಗ್ ಮಾಡಿದ ಮೇಲೆ ರಕ್ತನಾಳ ಸಮಸ್ಯೆ ಇದ್ದಾಗ ಗೊತ್ತಾಗಿದ ಮೇಲೆ ಅಂಥವ್ರಿಗೆ ಬೇಗನೆ ಮಾಡಬೇಕಾಗತ್ತೆ. ಯಾಕಂದರೆ ಡಯಾಬಿಟಿಸ್ ಇದ್ದವ್ರಿಗೆ ಒಂದು ಸರ್ತಿ ಇನ್ಫೆಕ್ಷನ್ ಆದರೆ ಆ ಇನ್ಫೆಕ್ಷನ್ ಹೋಗೋದು ಬರೋದು ತುಂಬ ಕಷ್ಟ ಆಗುತ್ತೆ. ಸೊ ಎಂಥವ್ರಿಗೆ ಬೇಗನೆ ಮಾಡಿಬಿಟ್ರೆ ಅಂಥವ್ರಿಗೆ ವೆರಿಕೋಸ್ ವೇನ್ ಸರ್ಜರೀಸು ಕಾಂಪ್ಲಿಕೇಶನ್ಸ್ ಆಗೋದು ತುಂಬ ಕಡಿಮೆ ಇರ್ತದೆ. ಯಾಕಂದರೆ ಇವೆಲ್ಲ BP ಇದ್ರೂ ಅದೇನು ಪ್ರಾಬ್ಲಮ್ ಇಲ್ಲ ಈ ಥರ ಆಪ್ರೇಷನ್ಸ್ಗೆ. ಯಾಕಂದರೆ ನಾವು ಕಟ್ಟು, ಸ್ಟಿಚಿಂಗು, ಎನಸ್ಥೀಷಿಯಾ ಮಾಡೋ ಪ್ರೊಸೀಜರ್ಸ್ ಎಲ್ಲ ಇವೆಲ್ಲ ಲೇಸರ್ ಆಪ್ರೇಷನ್ಸು, ಗ್ಲೂ ಥೆರಪೀಸ್ ಎಲ್ಲ. ಸೊ ಇವೆಲ್ಲ ಲೋಕಲ್ ಎನಸ್ಥೀಷಿಯಲ್ಲಿ ಮಾಡಿಬಿಡ್ತೀವಿ. ಬೆಳಗ್ಗೆ ಬಂದರೆ ಸಾಯಂಕಾಲ ಹೋಗ್ಬೋದು, 20-25 ನಿಮಿಷ ಆಗುತ್ತೆ ಮಾಡೋದಷ್ಟೇ. ಸಾಯಂಕಾಲಕ್ಕೆ ನಡ್ಕೊತ ಮನೆಗೆ ಹೋಗ್ಬೋದು. ಸೊ ಇಂಥವ್ರಲ್ಲೂ BP ಜಾಸ್ತಿ ಇದ್ದಿರೇನೂ ಪರವಾಗಿಲ್ಲ, ಶುಗರ್ ಜಾಸ್ತಿ ಇದ್ದರೆ ಬೇಗನೆ ಮಾಡಿಸ್ಕೋಬೇಕಾಗತ್ತೆ ಇವೆಲ್ಲ. ಓಕೆ ಡಾಕ್ಟರ್, ಈಗ ಈ ಒಂದು ಕಾಂಪ್ಲಿಕೇಶನ್ಸ್ ಬಗ್ಗೆ ತಾವು ಹೇಳ್ತಾ ಇದ್ರಿ. ಒಂದು ವೇಳೆ ವೆರಿಕೋಸ್ ವೇನ್ಸನ್ನು ಕಡೆಗಣಿಸಿದ್ದೇ ಆದರೆ ಯಾವ ರೀತಿಯ ಸಮಸ್ಯೆಗಳು ಮುಂದೆ ಜೀವನದಲ್ಲಿ ಎದುರಾಗಬಹುದು ಅಂತ ಹೇಳಿ, ತುಂಬ ಸಿವಿಯಾರಿಟಿ ಆಗುತ್ತಾ ಇದು? ಸೊ ಒಂದು ಸರ್ತಿ ಇದೇ ಮೇನ್ ಪ್ರಾಬ್ಲಮ್ಮು. ಯಾಕೆಂದರೆ ರಕ್ತನಾಳ ಸಮಸ್ಯೆ ಉಬ್ಬೆದ್ದು ಕಾಣಿಸೋದು ಭಾಳ ಜನಕ್ಕೆ ಸ್ಟ್ರೈಟ್ ಫಾರ್ವರ್ಡ್ ಡಯಾಗ್ನೋಸಿಸ್. ಅದು 30-40% ಜನಕ್ಕೆ ಕಾಣಿಸ್ತಾ ಇರ್ತದೆ, ಡಾಕ್ಟರ್ ಹತ್ರ ಬರ್ತಾರೆ. ಬಟ್ ಪ್ರಾಬ್ಲಮ್ ಎಲ್ಲಿ ಬರ್ತಿದೆ ಅಂದರೆ 60-70% ಜನಕ್ಕೆ ಕಾಣಿಸಲ್ಲ. ಚರ್ಮದ ಬಣ್ಣ ಕಪ್ಪಗಾಗಿರ್ತದೆ, ಕಾಲು ಭಾರ ಇರ್ತದೆ, ಇನ್ಫೆಕ್ಷನ್ ಆಗ್ತಾ ಇರ್ತದೆ, ಗಾಯ ಬರ್ತಾ ಇರ್ತದೆ, ರಕ್ತ ಹೆಪ್ಪುಗಟ್ತಾ ಇರ್ತದೆ, ರಕ್ತಸ್ರಾವ ಇರ್ತದೆ. ಅವ್ರಿಗೆ ಗೊತ್ತಾಗಲ್ಲ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಅಂತ. ಸೊ ಈ ಥರ ಕಾಂಪ್ಲಿಕೇಶನ್ಸ್ ಆಗೋದು ಆ ಸ್ಟೇಜಸಲ್ಲಿ ಬಂದಿರೋರು ಜಾಸ್ತಿ ಇರ್ತಾರೆ. ಯಾವ ಥರ ಅಂದರೆ ರಕ್ತ ಹೆಪ್ಪುಗಟ್ತಾ ಇರ್ತದೆ, ಈ ಒಳಗಿರೋ ವೇನ್ಸು ಹೊರಗಡೆ ಕಾಣಿಸಲ್ಲ, ಬಟ್ ರಕ್ತ ಹೆಪ್ಪುಗಟ್ತಾ ಇರ್ತದೆ. ಹೆಪ್ಪುಗಟ್ಬಿಟ್ಟು ಒಂದೊಂದು ಸರ್ತಿ ರಕ್ತ ಬ್ಲಡ್ ಕ್ಲಾಟ್ಸ್ ಆಗಿ ಆ ಕ್ಲಾಟ್ ಹೋಗಿ ಹಾರ್ಟ್ ಬ್ಲಾಕ್ ಮಾಡುತ್ತೆ. ಅದು ಅಕ್ಯೂಟ್ ಪಲ್ಮನರಿ ಥ್ರಾಂಬೋ ಎಂಬೋಲಿಸಮ್ ಅಂತ ಹೇಳ್ತೀವಿ. ಒಂದು. ಎರಡನೇ ಪಾಯಿಂಟ್ ಅಂದರೆ ಚರ್ಮದ ಗಾಯ ಆಗುತ್ತೆ. ರಕ್ತ ಕೆಳಗಡೆಯಿಂದ ಮೇಲ್ಗಡೆ ಹೋಗೋದು ಬಿಟ್ಬಿಟ್ಟು ವಾಪಸ್ ತಿರ್ಗಾ ಬಂದು ಕಾಲಲ್ಲೇ ಇರೋದು ಕಾರಣಕ್ಕೆ ಕಾಲಲ್ಲಿ ಊತ ಬಂದಿರೋದು ಭಾಳ ಜನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಸೆಲ್ಯುಲೈಟಿಸ್ ಅಂತ ಹೇಳ್ಬಿಟ್ಟು ಅಡ್ಮಿಟ್ ಆಗ್ತಾರೆ. ಮತ್ತು ತಿರ್ಗಾ 6 ತಿಂಗಳಾದ ಮತ್ತೆ ತಿರ್ಗಾ ಬರ್ತಾ ಇರ್ತಾರೆ ರಿಕರೆಂಟ್ ಸೆಲ್ಯುಲೈಟಿಸ್. ಈ ಥರ ರಕ್ತನಾಳದೊಳಗೆ ರಿಕರೆಂಟ್ ಸೆಲ್ಯುಲೈಟಿಸ್ ಬರೋದು ತುಂಬಾ ಕಾಮನ್. ಸೊ ಈ ಸೆಲ್ಯುಲೈಟಿಸ್ ಇದ್ದವ್ರಿಗೆ ಕಂಪಲ್ಸರಿ ಮಾಡಲೇಬೇಕು. ಆಮೇಲೆ ಹುಣ್ಣುಗಳಾಗಿ ಗಾಯಗಳಾಗಿ ಬರ್ತಾರೆ. ತುಂಬ ದೊಡ್ಡ ಗುಣಗಳಾಗಿ ತುಂಬ ನೆಗ್ಲೆಕ್ಟೆಡ್ ಜನ ಬರ್ತಾಯಿದ್ರು ಮುಂಚೆ. 70% ನನ್ನ OPDಯಲ್ಲಿ ನೋಡಿದರೆ 70% ಜನ ಗಾಯ, ಹುಣ್ಣು, ಚರ್ಮದ ಬಣ್ಣ ಕಪ್ಪಗಾಗಿರೋರೇ ಬರ್ತಾರೆ. ಆ್ಯಕ್ಚುಲಿ ಮುಂಚೆ ಮಾಹಿತಿ ಇಲ್ಲ ಅವ್ರಿಗೆ. ಇವಾಗೆ ಸ್ವಲ್ಪ ಗೊತ್ತಾಗ್ತಾಯಿದೆ ಅವ್ರಿಗೆ. ಗೊತ್ತಾಗ್ತಾ ಇಲ್ಲ, ಡಾಕ್ಟ್ರೇ ನಮಗೆ ಈ ಥರ ಬೇರೆ ಟ್ರೀಟ್ಮೆಂಟ್ಸ್ ಎಲ್ಲ ತೊಗೊಂಡಿದ್ದೀವಿ, ಹಾಳು ಮಾಡ್ಕೊಂಡು ಬಂದಿದ್ದೀವಿ ಅಂತ ಬರ್ತಾರೆ. ಸೊ ಈ ಮಾಹಿತಿ ಅನ್ನೋದು ತುಂಬ ಇಂಪಾರ್ಟೆಂಟ್. ವ್ಯಾರಿಕೋಸ್ ವೇನ್ಸ್ ಅನ್ನೋದು ಮುಂದಕ್ಕೆ ಹೋಗೋ ಡಿಸೀಸ್, ಪ್ರೋಗ್ರೆಸಿವ್ ಡಿಸೀಸ್. ಒಂದೇ ವಯಸ್ಸಲ್ಲಿ ಇರಲ್ಲ, ವಯಸ್ಸು ಮುಂದಕ್ಕೆ ಹೋಗ್ತಾ ಇದು ಮುಂದಕ್ಕೆ ಹೋಗ್ತಾ ಇರ್ತದೆ. ಓಕೆ ಡಾಕ್ಟರ್, ಇನ್ನು ಸರ್ಜರಿ ಆದಮೇಲೆ ಈ ವೆರಿಕೋಸ್ ವೇನ್ ಸಮಸ್ಯೆಯಿಂದ ಸಂಪೂರ್ಣವಾಗಿ ಆ ವ್ಯಕ್ತಿ ಮುಕ್ತಿಯನ್ನು ಪಡಿಬೇಕು ಅಂದರೆ ಎಷ್ಟು ದಿನ ತಗೊಳ್ಳುತ್ತೆ ಅಂತ? ಸೊ ಸ್ಟೇಜಸ್ ಮೇಲೆ ಹೋಗುತ್ತೆ. ಇನಿಷಿಯಲ್ ಸ್ಟೇಜಸಲ್ಲಿ ಬಂದಿರೋರಿಗೆ ಅವತ್ತು ಇವತ್ತು ಬೆಳಗ್ಗೆ ಮಾಡಿದ್ದೀನಿ ಅಂದರೆ ಸಾಯಂಕಾಲ ಅಷ್ಟೊತ್ತಿಗೆ ಮನೆಗೆ ಹೋಗ್ಬೋದು. 20 ನಿಮಿಷ ನಡಿಲೇಬೇಕಂತ ಹೇಳ್ತೀವಿ. ಅಂದರೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿಬಿಡ್ತದೆ, ರಾಂಗ್ ಸರ್ಕ್ಯುಲೇಷನ್ ಹೋಗಲ್ಲ. ಸೊ ಇಂಪ್ರೂವ್ ಇನ್ನೂ ಜಾಸ್ತಿ ಇಂಪ್ರೂವ್ ಆಗ್ಲಿಕ್ಕೆ ಎಕ್ಸಸೈಸ್ ಎಲ್ಲ ಮಾಡಿ ಅಂತ ಹೇಳ್ಬಿಡ್ತೀವಿ. ಸೊ ಲೇಟ್ ಸ್ಟೇಜಸಲ್ಲಿ ಬರೋರು ಕಾಲಲ್ಲಿ ಹುಣ್ಣುಗಳಾಗಿ, ಗಾಯಗಳಾಗಿ, ಇಲ್ಲ ಅಂದರೆ ಚರ್ಮದ ಬಣ್ಣ ಕಪ್ಪಗಾಗಿ ಅಂತ ಬಂದಿರೋರಿಗೆ ಅವರು ಇವತ್ತೇ ಮಾಡಿಬಿಟ್ಟು ಆಪ್ರೇಷನ್ ಸಾಯಂಕಾಲ ಕಳಿಸ್ಬಿಡ್ತೀವಿ ಅವ್ರನ್ನ. ಬಟ್ ಗಾಯ ಒಣಗೋ ತನಕ 1-2 ಸರ್ತಿ ಬರಬೇಕಾಗುತ್ತೆ. ಒಂದು ಬ್ಯಾಂಡೇಜಸ್ ಎಲ್ಲ ಹಾಕಿ, ಬ್ಯಾಂಡೇಜಸ್ಸು 4 ಲೇಯರ್ ಬ್ಯಾಂಡೇಜಸ್ ಎಲ್ಲ ಹಾಕಿ ಆ ಗಾಯ ಒಣಗೋ ತನಕ ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ಯಾಕಂದರೆ ಪಾಪ ಪೇಷಂಟ್ ಬರೋರು ಗಾಯಕ್ಕೋಸ್ಕರ ಬರ್ತಾರೆ. ಸೊ ಭಾಳ ಕಡೆ ವೆರಿಕೋಸ್ ವೇನ್ಸ್ಗೆ ಆಪ್ರೇಷನ್ ಒಂದೇ ಮಾಡಿಬಿಟ್ಟು ಗಾಯ ಬೇರೆ ಕಡೆ ಮಾಡಿಸ್ಕೊಳ್ಳಿ ಅಂತಲೂ ಹೇಳ್ತಾ ಇರ್ತಾರೆ. ಬಟ್ ನನ್ನ ಪಾಲಿಸಿ ಆ ಥರ ಅಲ್ಲ. ವೆರಿಕೋಸ್ ವೇನ್ಸ್ ಮಾಡಿಬಿಟ್ಟು ಗಾಯನೂ ಒಣಗಿಸ್ಬಿಟ್ಟು ಕಳಿಸ್ತೀನಿ. ಸೊ ಇದು ಒಂದು ಕಮಿಟ್ಮೆಂಟ್ ಇರಬೇಕು. ಭಾಳ ಜನ ಸಫರ್ ಆಗ್ತಾ ಇದ್ದಾರೆ ಈ ವ್ಯಾರಿಕೋಸ್ ವೇನ್ಸಿಂದ. ಗಾಯಗಳಾಗಿ, ಹುಣ್ಣುಗಳಾಗಿ, ಚರ್ಮದ ಬಣ್ಣ ಕಪ್ಪಗಾಗಿ ಬರ್ತಾರೆ. ಈ ಥರ ನೋಡ್ಕೋಬೇಕಾಗತ್ತೆ ಈ ಮಾಹಿತಿ ಇರೋದ್ರಿಂದ.
ಈಗ ಡಾಕ್ಟರ್, ಯಾವುದೇ ಸಮಸ್ಯೆ ಇರಬಹುದು, ಅದಕ್ಕೆ ನಾವು ಟ್ರೀಟ್ಮೆಂಟನ್ನು ತಗೊತೀವಿ, ಎಲ್ಲ ರೀತಿ ಫಾಲೋ ಮಾಡ್ತಾ ಇರ್ತೀವಿ. ಆದರೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದರೆ ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ಈ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ತನ್ನ ಲೈಫ್ ಸ್ಟೈಲನ್ನು ಮಾಡಿಫೈ ಮಾಡ್ಕೋಬೇಕಾಗುತ್ತೆ? ಲೈಫ್ ಸ್ಟೈಲ್, ಜನರಲ್ ಲೈಫ್ ಸ್ಟೈಲ್ಸ್ ಏನಂದರೆ ಗುಡ್ ಎಕ್ಸಸೈಸಸ್ಸು, ಮೀನಕಂಡಕ್ಕೆ ಬಲ ಜಾಸ್ತಿ ಮಾಡ್ಕೊಳ್ಳೋಕೆ ಪ್ರಯತ್ನ, ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕು, ಬ್ಯಾಡ್ ಹ್ಯಾಬಿಟ್ಸ್ ಆ್ಯಂಡ್ ಆಲ್ಕೋಹಾಲ್, ಸಿಗರೆಟ್ ಸ್ಮೋಕಿಂಗ್ ಇಲ್ಲಿದ್ದರೆ ಅವೆಲ್ಲನೂ ವ್ಯಾರಿಕೋಸು, ಆರ್ಟೀರಿಯಲ್ ಈ ವೆಸಲ್ಸ್ ಮೇಲೆ ಬೀಳುತ್ತೆ ಸಿಗರೆಟ್ ಸ್ಮೋಕಿಂಗ್ ಎಲ್ಲ, ನಿಕೋಟಿನ್ ಎಲ್ಲ. ಸೊ ಇಂಥ ಹ್ಯಾಬಿಟ್ಸು, ಗುಡ್ ಹ್ಯಾಬಿಟ್ಸ್ ಇದ್ದರೆ, ಅದ್ರ ಜೊತೆಗೆ ವೆಯ್ಟ್ ಜಾಸ್ತಿ ಇರೋರು ಕಡಿಮೆ ಮಾಡ್ಕೋಬೇಕಾಗತ್ತೆ. ಇವೆಲ್ಲ ಇದ್ದರೆ ಡೆಫಿನೆಟಾಗಿ ಹೆಲ್ದಿ ಲೈಫ್ ಸ್ಟೈಲ್ ಇದ್ದರೆ ವ್ಯಾರಿಕೋಸ್ ವೇನ್ಸ್ ಬರೋದು ಲೇಟಾಗಿ ಬರ್ತಿದೆ, ಬಟ್ ಬಂದ್ರೂ ಅಷ್ಟು ಪ್ರಾಬ್ಲಮ್ ಇರಲ್ಲ. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ನಮಸ್ಕಾರ ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಈ ಅಡ್ರೆಸ್ಸನ್ನು ನೋಟ್ ಮಾಡಿಕೊಳ್ಳಿ. ಸಂಪರ್ಕಿಸಬೇಕಾದ ವಿಳಾಸ: ಮೆಗಾವಿನ್ ವ್ಯಾಸ್ಕ್ಯುಲರ್ ಕೇರ್, ಅಪೋಲೋ ಸ್ಪೆಕ್ಟ್ರಾ, ನಂಬರ್ 143, ಜ್ಯೋತಿ ನಿವಾಸ ಕಾಲೇಜ್ ರೋಡ್, ಕೋರಮಂಗಲ, ಬೆಂಗಳೂರು. ದೂರವಾಣಿ ಸಂಖ್ಯೆ 7314599869. ಹಾಗೆಯೇ ಕನ್ಸಲ್ಟೇಷನ್ಗಾಗಿ ಸಂಪರ್ಕಿಸಿ ಸಹಸ್ರ ಆಸ್ಪತ್ರೆ, ಜಯನಗರ 8ನೇ ಬ್ಲಾಕ್ ಮತ್ತು ರಾಮಕೃಷ್ಣ ಆಸ್ಪತ್ರೆ, ಮೈಸೂರು. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.